ವೀಕ್ಷಕರ ನಮಸ್ಕಾರ. ನಿನ್ನೆ ಎಲಿಮಿನೇಟರ್ನ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹೀನಾಯವಾಗಿ ಸೋಲುಕೊಂಡಿತು. ವೀಕ್ಷಕರ ಇದಾದ ನಂತರ RCB ತಂಡದ ಮಾಜಿ ಆಟಗಾರ ಎಬಿಡಿ ವಿಲಿಯರ್ಸ್ ಅವರು ಸೋಲಿಗೆ ಕಾರಣ ತಿಳಿಸಿದ್ದಾರೆ. ಹೌದು ವೀಕ್ಷಕರ, ನಿನ್ನೆ ಪಂದ್ಯದಲ್ಲಿ RCB ತಂಡವು ಹೀನಾಯವಾಗಿ ಸೋಲು ಕಂಡಿತು. ವೀಕ್ಷಕರ ಇದಾದ ಬಳಿಕ ದಿಗ್ಗಜ ಎಬಿಡಿ ವಿಲಿಯರ್ಸ್ ಅವರು RCB ತಂಡದ ಪ್ರಮುಖ ಸೋಲಿಗೆ ಕಾರಣವನ್ನು ತಿಳಿಸಿದ್ದಾರೆ. ವೀಕ್ಷಕರ ಇವತ್ತಿನ ಸ್ಪೋರ್ಟ್ಸ್ ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿನ್ನೆ RCB ತಂಡದ ಬೌಲರ್ಸ್ಗಳು ಯಾವ ರೀತಿ ಪ್ರದರ್ಶನ ತೋರಿದರು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿ. ಹೌದು ವೀಕ್ಷಕರ, ನಿನ್ನೆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿದ್ದ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ನಿರಾಶಾದಾಯಕ ಪ್ರದರ್ಶನ ತೋರಿದರು. ಹೌದು ವೀಕ್ಷಕರ, ಎಲ್ಲ ಅಭಿಮಾನಿಗಳಿಗೆ ಕೈ ಸುದ್ದಿಯನ್ನು ಕೊಟ್ಟರು. ವೀಕ್ಷಕರ 2024ರ IPL ಪಂದ್ಯಾವಳಿಯಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಅತ್ಯುತ್ತಮವಾದ ಫಾರ್ಮ್ನಲ್ಲಿಲ್ಲ. ಆದರೆ ವೀಕ್ಷಕರ, ವರ್ಲ್ಡ್ ಕಪ್ನಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು IPLನಲ್ಲೂ ಕೂಡ ಅತ್ಯುತ್ತಮವಾದ ಫಾರ್ಮ್ನಲ್ಲಿದ್ದಾರೆ ಎಂದು ನಾವು ಭಾವಿಸಿದ್ದೆವು. ಆದರೆ ವೀಕ್ಷಕರ, ನಿನ್ನೆ ಪಂದ್ಯದಲ್ಲಿ ಒಂದು ಕ್ಯಾಚ್ ಬಿಡುವುದರ ಮೂಲಕ ಡಕೋಟ್ಗೆ ಔಟ್ ಆದರು. ವೀಕ್ಷಕರ ಇದಾದ ಬಳಿಕ ಎಬಿಡಿ ವಿಲಿಯರ್ಸ್ ಅವರು ಕೂಡ ಇವರ ಬಗ್ಗೆ ಹೇಳಿದರು. ಗ್ಲೇನ್ ಮ್ಯಾಕ್ಸ್ವೆಲ್ ಅವರು RCB ತಂಡಕ್ಕೆ ಪ್ರಮುಖ ಆಲ್ರೌಂಡರ್. ಇವರು ನಿನ್ನೆಯ ಪಂದ್ಯದಲ್ಲಿ ನಿಧಾನಗತಿಯಿಂದ ಬ್ಯಾಟ್ ಬೀಸಿದ್ದರೆ RCB ತಂಡವು 200ರ ಗಡಿ ದಾಟುತ್ತಿತ್ತು. ಆದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಹೊಡಿಬಡಿ ಆಟಕ್ಕೆ ಮುಂದಾಗಿ ಬೇಗನೆ ಕ್ಯಾಚ್ ನೀಡಿ ಔಟ್ ಆದರು. ಈ ಒಂದು ಕಾರಣದಿಂದ RCB ತಂಡವು ಪಂದ್ಯವನ್ನು ಸೋಲಬೇಕಾಯಿತು. ಇದಾದ ಬಳಿಕ ಫೀಲ್ಡಿಂಗ್ನಲ್ಲೂ ಕೂಡ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಒಂದು ಕ್ಯಾಚ್ ಬಿಟ್ಟ ಕಾರಣ ನಿನ್ನೆ RCB ತಂಡವು ಸೋಲಬೇಕಾಯಿತು. ಇದು RCB ತಂಡದ ಸೋಲಿಗೆ ಪ್ರಮುಖ ಕಾರಣವಾಗಿದೆ ಎಂದು ಎಬಿಡಿ ವಿಲಿಯರ್ಸ್ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರೀಡಾ ಸುದ್ದಿ.